Aha! भारत माता की भारत माता की भारत माता की ಅಲ್ಲಿ ಅಲ್ಲಿ ಮಕ್ಕಳೆಲ್ಲ ನೋಡಿ ಅಲ್ಲಿ ಆ ಕಡೆ ಈ ಕಡೆ ಎಲ್ಲ ಓಡಾಡಬೇಡಿ, ದಯವಿಟ್ಟು ಒಬ್ಬರೊಬ್ಬರು ಹೋಗ್ಬೇಡಿ ಇಲ್ಲಿ. ಈಗ ನೀರು ಮೇಲೆ ಕೆಳಗೆ ಹೋಗುದು ನೋಡಿ ಎಲ್ಲ ಇದು ಚಳಿ ಜಾರಿ ಇದೆ. ನಮ್ಮ ನೋಡಿ ಉಡುಪಿಯ ಕಂಡಿರು ನೋಡಿ ಹಿಂದ್ಗಡೆ. ಇಲ್ಲಿ ಇನ್ನೊಂದು ಬದಿಯಲ್ಲಿ ಅವಿನಾಶ್ ಅವರು ಇದ್ದಾರೆ. ಎಲ್ಲ ಹತ್ತಿರತ್ತ ಮಾರತ್ರ ಎಲ್ಲ ಇವತ್ತು ಸೇರಿದ್ದಾರೆ. ಫ್ಲಾಗ್ ಇದು ತಂಡ ಇಲ್ಲಿದ್ದಾರೆ ನೋಡಿ. ನಮ್ಮ ಕೊಡವೇರಿನ ದೇವಳದ ಅಧ್ಯಕ್ಷರಿದ್ದಾರೆ ಇಲ್ಲಿ. ಸುಮಾರು 14 ವರ್ಷದ ಹಿಂದೆ ಬ್ರಹ್ಮಕಲಶ ಆಗುವ ಸಂದರ್ಭದಲ್ಲಿ ಪ್ರಶ್ನೆ ಇಡುವಾಗ ನಮ್ಮ ಈ ಮಾಲ್ದಿಯಲ್ಲಿ ಒಂದು ಶಕ್ತಿ ಉಂಟು. ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಚಾನಲ್ ಕುಮಾರ್ KC85ಗೆ ಸುಸ್ವಾಗತ. ನಾನೀಗ ಮಾಲ್ತಿ ದ್ವೀಪ ಅಲ್ಲಿ ಮಕರ ಸಂಕ್ರಮಣ ಆಚರಣೆಗಾಗಿ ಹೋಗ್ತಿದ್ದೇವೆ. ಈಗ ಮಲ್ಪೆಗೆ ಬಂದಿದ್ದೇನೆ. ಇಲ್ಲೆಲ್ಲ ಬೋಟಿಗೆ ಕಾಯ್ತಿದ್ದೇವೆ. ನೋಡೋಣ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಎಲ್ಲರೂ ಬರಲಿಕ್ಕಿದ್ದಾರೆ. ಬಂದ ಮೇಲೆ ಮಾಲ್ತಿ ದ್ವೀಪದೆಡೆಗೆ ಪ್ರಯಾಣ ಮಾಡೋಣ. ಈಗಾಗಲೇ ಇಲ್ಲೆಲ್ಲ ಜನ ಸೇರಿದ್ದಾರೆ. ನೋಡುವ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಕೊಡಗೂರು ದೇವಸ್ಥಾನದಿಂದ ದೇವಳದವರು ಬರಲಿಕ್ಕಿದ್ದಾರೆ. ಅಷ್ಟವರೆಗೆ ಇಲ್ಲಿ ಕಾಯ್ತಿರಬೇಕು. ಜನರೆಲ್ಲ ಹೋಗುವ ತೌಕದಲ್ಲಿದ್ದಾರೆ ಅಲ್ಲೆಲ್ಲಿ. ನೋಡಿ ಸ್ನೇಹಿತರೆ, ಈಗೆಲ್ಲ ರೆಡಿಯಾಗಿದ್ದಾರೆ. ನಮ್ಮ ನೋಡಿ ಆತ್ಮೀಯರೊಬ್ಬರು ಇದ್ದಾರೆ ಇಲ್ಲಿ. ಇವರು ಅಲ್ಲಿ ಮಾಲ್ದಿ ದ್ವೀಪದಲ್ಲಿ ಫ್ಲ್ಯಾಗ್ ಹಾಕ್ಲಿಕ್ಕೆ ಹೋಗ್ತಿದ್ದಾರೆ. ಇವರದೆಲ್ಲ ಗ್ರೂಪ್ ಇದೆ ನೋಡಿ ಇಲ್ಲಿ. ನಾನು ಹಿಂದುಗಡೆ ಎಲ್ಲ ಗ್ರೂಪ್ ಇದೆ. ಆ ಮಾಲ್ದಿ ದ್ವೀಪದಲ್ಲಿ ಒಂದು ತಂಡ ಪೂಜೆಗೆ ಹೋದರೆ ಇನ್ನೊಂದು ತಂಡ ಫ್ಲ್ಯಾಗ್ ಹಾಕ್ಲಿಕ್ಕೆ ಹೋಗ್ತದೆ. ಆ ತಂಡವೇ ನನ್ನ ಹಿಂದೆ ಇದೆ. ನೋಡೋಣ ಈ ಸಲ ನಾವು ಫ್ಲ್ಯಾಗ್ ಹಾಕೋದನ್ನು ನೋಡೋಣ. ಮತ್ತೆ ದಯವಿಟ್ಟು ಒಬ್ರನ್ನೊಬ್ರು ಟಚ್ ಮಾಡ್ಕೊಂಡು ಅದ್ ಮಾಡ್ಕೊಂಡು ಹೋಗ್ಬೇಡಿ, ಯಾಕಂದ್ರೆ ಅವ್ರ ಬಗ್ಗೆ ಬೀಳ್ತಾರೆ. ಆರಾಮಾಗಿ ಹೋಗ್ಬೇಕು, ಆಯ್ತಾ? ಮತ್ತೆ ಅಲ್ಲಿ ಅಲ್ಲಿ ಮಕ್ಕಳೆಲ್ಲ ನೋಡಿ ಅಲ್ಲಿ ಆ ಕಡೆ ಈ ಕಡೆ ಎಲ್ಲ ಓಡಾಡಬೇಡಿ, ದಯವಿಟ್ಟು ಒಬ್ಬರೊಬ್ರು ಹೋಗ್ಬೇಡಿ ಇಲ್ಲಿ. ಈಗ ಅಲ್ಲಿ ಹೋಗ್ಲಿಕ್ಕೆ ಇನ್ನೊಂದು ದೋಣಿಯಲ್ಲಿ ಹೋಗಬೇಕು. ಇದು ದೊಡ್ಡ ದೋಣಿಯಲ್ಲಿ ಇರುವಂತಹ ಜನವನ್ನ ಸಣ್ಣ ದೋಣಿಗೆ ಹಾಕಿ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಗೋವಿಂದಾನಿ ಗೋವಿಂದ ಮುಂದಿನ ಅವರ ಅಂಚೆ ಜನ ಅವರ ಅವರ ಅವರ
ನೋಡಿ ದೊಡ್ಡ ದೊಡ್ಡ ತೀರಥ ಮಹಾರಥರೆಲ್ಲ ಇಲ್ಲಿ ನಿಂತಿದ್ದಾರೆ ನೋಡಿ. ಇಲ್ಲಿ ಈಗ ನೀರು ಮೇಲೆ ಕೆಳಗೆ ಹೋಗುದು ನೋಡಿ, ಎಲ್ಲ ಚಳಿ ಜಾರಿ ಈ ಜೀವೆಲ್ಲ ಹೋಗುದು ಹೌದು ಅಲ್ಲಿ ನೋಡುವ. ಈಗ ಇವರೆಲ್ಲ ನಮ್ಮ ನೋಡಿ ಉಡುಪಿಯ ಕಂಡೀರ ನೋಡಿ ಹಿಂದ್ಗಡೆ, ಇಲ್ಲಿ ಇವರನ್ನು ಕಂಡೀರ, ಕಾಮತ್ರನ್ ಕಂಡೀರ ಅಂತ ಹೇಳಿದ್ದಾರೆ. ಇಲ್ಲಿ ಇನ್ನೊಂದು ಬದಿಯಲ್ಲಿ ಅವಿನಾಶ್ ಅವರಿದ್ದಾರೆ. ಎಲ್ಲ ತೀರಥ ಮಹಾರಥರೆಲ್ಲ ಇವತ್ತು ಸೇರಿದ್ದಾರೆ. ಹೌದು ಹೌದು ನೋಡಿ ಬರ್ತಾ ಇದ್ದೇವೆ ನಾವೆಲ್ಲ. ಈಗ ನಾವು ಫ್ಲಾಗ್ ಹಾಕ್ಲಿಕ್ಕೆ ಹೋಗ್ತಿದ್ದೇವೆ. ಫ್ಲಾಗ್ ಇದು ತಂಡ ಇಲ್ಲಿದ್ದಾರೆ ನೋಡಿ. ನಮ್ಮ ಕೊಡವೇರಿನ ದೇವಳದ ಅಧ್ಯಕ್ಷರಿದ್ದಾರೆ ಇಲ್ಲಿ. ಎಲ್ಲ ದೊಡ್ಡ ದೊಡ್ಡ ಮಹಾರಾಜರೆಲ್ಲ ಇಲ್ಲಿದ್ದಾರೆ, ಸೇರಿದ್ದಾರೆ ಇವತ್ತು. ಹೌದು, ಇವರೆಲ್ಲ ದೊಡ್ಡ ದೊಡ್ಡ ಅತಿರಥ ಮಹಾರಾಜರೆಲ್ಲ ಸುತ್ತಮುತ್ತ ಇದ್ದಾರೆ ಎಲ್ಲರೂ. ನೋಡಿ ಸ್ನೇಹಿತರೆ, ನಾವೀಗ ಮಾಲ್ದಿ ದ್ವೀಪಕ್ಕೆ ಬಂದಾಗಿದೆ. ಆದರೆ ಇಲ್ಲಿ ಬರುವಂತ ಕಷ್ಟಗಳನ್ನು ನೀವು ನೋಡಿ. ಇಲ್ಲಿ ಯಾವ ರೀತಿ ಆ ಒಂದು ನೀರಿನ ರಭಸಕ್ಕೆ ಇವರೊಂದು ಆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಗೋಣಿ ಚೀಲಗಳನ್ನು ಹಾಕಿ ಅದರಲ್ಲಿ ಎಲ್ಲರೂ ಬಹಳ ಜಾಗ್ರತೆಯಿಂದ ಇಳಿದುಕೊಂಡು ಬರುವಂತ ಒಂದು ಸನ್ನಿವೇಶ ಇದೆ ನೋಡಿ. ಇಲ್ಲಿ ನೀವು ಕಾಣ್ತಿದ್ರಿ, ನೀರಿನ ರಭಸಕ್ಕೆ ದೋಣಿ ನಿಲ್ಲೋದಿಲ್ಲ. ಆದರೂ ಸಹ ಅವರೆಲ್ಲ ಬಹಳಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡು ಎಲ್ಲರನ್ನ ಇಳಿಸುವಂತ ಒಂದು ಪ್ರಯತ್ನ ಸಾಗ್ತಿದೆ. ಎಲ್ಲರೂ ಇದ್ದಾರೆ, ಒಬ್ಬರೊಬ್ಬರದಂತೆ ಎಲ್ಲರೂ ಬರ್ತಾ ಇದ್ದಾರೆ. ಈಗ ಈ ಒಂದು ವಾಡಿಕೆ, ಅದರ ನಡುವಿನಲ್ಲಿ ಈ ಸಾಹಸ ಎಲ್ಲ ಅದ್ಭುತವಾಗಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಈಗ ಬಂದಂತಹ ಜನದಲ್ಲಿ ಒಂದು ಎಲ್ಲ ತಂಡ ಅಲ್ಲಿ ದೇವರ ಒಂದು ಕಾರ್ಯಕ್ಕೆ ಹೋಗ್ತದೆ. ಆದರೆ ಇಲ್ಲಿ ನಮ್ಮ ಒಂದು ಯುವಕರ ತಂಡ ಇಲ್ಲಿ ದೂರದಲ್ಲಿ ಇರುವಂತಹ ಒಂದು ಗುಡ್ಡದಲ್ಲಿ ಫ್ಲಾಗ್ ಹಾಸ್ಟ್ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ. ಆ ಒಂದು ದೃಶ್ಯವನ್ನ ನಾವು ನೋಡೋಣ. ಪ್ರತಿ ವರ್ಷ ಇವರು ಭಗವಧ್ವಜ ಹಾಕ್ಲಿಕ್ಕೆ ಹೋಗ್ತಾರೆ. ಅದರಲ್ಲಿ ನಮ್ಮ ಅಖಿಲ್, ನನ್ನ ಆತ್ಮೀಯ ಸ್ನೇಹಿತರು, ಇವರು ಹಾಗೂ ಇವರ ಎಲ್ಲ ಒಂದು ಗೆಳೆಯರ ಬಳಗ ಹೋಗ್ತಾ ಇದೆ. ನೋಡೋಣ, ನಾವು ಆ ಒಂದು ಸಾಹಸಮಯ ಕೆಲಸ ಅವ್ರು ಫ್ಲಾಗ್ ಹಾಕುವಂಥ ಒಂದು ಕಾರ್ಯವನ್ನು ನಾವು ನೋಡೋಣ. ಈಗ ಫ್ಲಾಗ್ ಹಾಕಲಿಕ್ಕೆ ಬರುವಂಥ ನಮ್ಮ ಯುವಕರು ಬರ್ತಾ ಇದ್ದಾರೆ. ಈಗ ಬೋಟಿಂದ ಇಳಿತಾ ಇದ್ದಾರೆ. ಅಲ್ಲಿ ನೀವು ಇಲ್ಲಿ ನೋಡ್ತಿದ್ರಿ, ಅದ್ಭುತವಾದಂಥ ಒಂದು ದೃಶ್ಯ ಇದು. ಬಹಳಷ್ಟು ಹರಸಾಹಸದಿಂದ ಎಲ್ಲರನ್ನ ಇಳಿಸ್ಕೊಳ್ತಾ ಇದ್ದಾರೆ. ನೀವಿಲ್ಲಿ ಕಾಣ್ತಿದ್ರಿ ಅಲ್ಲಿಯ ಒಂದು ಪರಿಸ್ಥಿತಿಯನ್ನು. ನಮ್ಮ ಇನ್ನೊಂದು ತಂಡ ಫ್ಲಾಗ್ ಹಾಸ್ಟಿಂಗ್ ಮಾಡಲಿಕ್ಕೋಸ್ಕರ ನಾವು ಹೋಗ್ತಿದ್ದೇವೆ. ಇದು ಸ್ವಲ್ಪ ಸಾಹಸಮಯ ಕೆಲಸ, ನೋಡೋಣ. ನೋಡಿ, ನಮ್ಮ ತಂಡ ಈಗಾಗಲೇ ಹೊರಟಿದೆ. ಇನ್ನು ಕೆಲವರು ಬರಲಿಕ್ಕಿದ್ದಾರೆ, ನೋಡುವ. ನಾವು ಮೊದಲಿಗೆ ಹೋಗಿ ಅಲ್ಲಿ ದಾರಿ ಮಾಡಿಕೊಂಡು ಹೋಗುವಂಥ ಸಂದರ್ಭ ಇದೆ. ಒಂದು ತಂಡ ಬರ್ತಾ ಇದೆ. ಹೋಗುವಂತಹ ದುರ್ಗಮ ದಾರಿ ಇದು, ತೋರ್ತಾ ಇದೆ. ಎಲ್ಲ ಬಂಡೆಗಲ್ಲುಗಳು, ಅದರ ನಡುವೆ ನಡೀತಾ ಸಾಗಬೇಕು. ಚಪ್ಪಲ್ ಬೇರೆ ಇಲ್ಲ ಕಾಲಲ್ಲಿ, ಖಾಲಿ ಕಾಲು. ಈ ಬಂಡೆಕಲ್ಲಿನಲ್ಲಿ ಬಹಳಷ್ಟು ಬ್ಯಾಲೆನ್ಸ್ನಲ್ಲಿ ಹೋಗಬೇಕಾಗ್ತದೆ. ನೀವಿಲ್ಲಿ ಕಾಣ್ತಿದ್ರಿ, ಏರು ತಗ್ಗುಗಳನ್ನು ದಾಟಿಕೊಂಡು ಒಂಥರದ ಟ್ರಕ್ಕಿಂಗ್ ಇದು. ಇಲ್ಲಿ ನೋಡಿ, ಇಳಿಜಾರು ಜಾಗ, ಸ್ವಲ್ಪ ಜಾರಿದರೂ ಕೆಳಗಡೆ. ಇಂತಹ ಜಾಗದಲ್ಲಿ ಹೋಗಿ ಫ್ಲಾಗ್ ಹಾಸ್ಟ್ ಮಾಡುವಂತಹ ಕಾರ್ಯಕ್ರಮ ಇಲ್ಲಿ ಕಾಣ್ತಿದ್ರಿ. ಇಳಿದುಕೊಂಡು ಭಾಳಷ್ಟು ಕಡಿದಾದ ದಾರಿಯಲ್ಲಿ ಹೋಗುವಂಥ ಸಂದರ್ಭ ನೋಡಿ. ಇಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದರೂ ಸೀದಾ ಕೆಳಗೆ ನೋಡಿ. ಇಂತಹ ಒಂದು ದುರ್ಗಮ ಹಾದಿಯಲ್ಲಿ ಹೋಗಬೇಕಾಗ್ತದೆ ನೋಡಿ. ಇಲ್ಲಿ ಇಳಿತಾ ಇದ್ದಾರೆ ಎಲ್ಲ ಕೆಳಗೆ ನೋಡಿ. ಇಲ್ಲಿ ಈ ಜಾಗದಲ್ಲಿ ಇಳಿದುಕೊಂಡು ಹೋಗಬೇಕು. ಭಾಳಷ್ಟು ಜಾಗ್ರತೆಯಲ್ಲಿ ಹೋಗಬೇಕಾಗ್ತದೆ ನೋಡಿ. ಇಲ್ಲಿ ಇದೊಂಥರ ದುರ್ಗಮ ದಾರಿ ಇದು, ಭಾಳಷ್ಟು ಸಾಹಸಮಯ ದಾರಿ, ಭಾಳ ಖುಷಿ ಕೊಡ್ತದೆ ನೋಡಿ. ಇಂತಹ ಜಾಗದಲ್ಲಿ ಅಲ್ಲಿ ಈಗಾಗಲೇ ಹೋಗಿದ್ದಾರೆ ಇಬ್ಬರು. ನಾನು ಇಲ್ಲಿ ಇಳಿತಾ ಇದ್ದೇನೆ ಕೆಳಗೆ. ಭಾಳ
ಜಾಗ್ರತೆಯಲ್ಲಿ ಇಳಿಬೇಕಾಗ್ತದೆ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೈಕಾಲು ಮುರಿತ ಗ್ಯಾರಂಟಿ. ಆಗಿರುವಾಗ ಭಾಳ ಜಾಗ್ರತೆಯಲ್ಲಿ ಬರಬೇಕು. ಪುನಃ ಇಲ್ಲಿ ಹತ್ತಬೇಕು ಮೇಲೆ. ಅಲ್ಲಿ ಆಲ್ರೆಡಿ ಮೇಲ್ಗಡೆ ಒಬ್ಬರು ಇದ್ದಾರೆ. ಎಲ್ಲಿ ಹೋದ್ರು ಅವರು? ಅದು ಅಲ್ಲಿದ್ದಾರೆ ನೋಡಿ ಮೇಲೆ. ಇದನ್ನೆಲ್ಲ ತೆವಳಿಕೊಂಡು ಹೋಗ್ಬೇಕು. ಇಲ್ಲಿ ಹತ್ತಿಕೊಂಡು ಭಾಳಷ್ಟು ದುರ್ಗಮ ಹಾದಿ, ಅದ್ಭುತ ಹಾದಿ, ಖುಷಿ ಕೊಡ್ತದೆ. ಒಂದು ಕಡೆಯಲ್ಲಿ ಅಗಾಧವಾದ ಸಮುದ್ರ, ಇನ್ನೊಂದು ಕಡೆಯಲ್ಲಿ ಗುಡ್ಡೆ. ನಮ್ಮವರೆಲ್ಲ ನೋಡಿ ಅಲ್ಲಿ ಬರ್ತಾ ಇದ್ದಾರೆ, ನೀವು ಕಾಣ್ತಿದ್ರಿ. ದುರ್ಗಮವಾದ ಇದರಲ್ಲಿ ಹತ್ತಿಕೊಂಡು ಇಳ್ಕೊಂಡು ಬರ್ತಾ ಇದ್ದಾರೆ. ಇದೊಂದು ಸುಂದರವಾದಂಥ ಅನುಭವ ಸ್ನೇಹಿತರೆ. ಯಾಕಂತೇಳಿದರೆ ಇಂತಹ ಒಂದು ಸಮುದ್ರದ ನಡುವಿನಲ್ಲಿ ಇರುವಂತಹ ಈ ಗುಡ್ಡದಲ್ಲಿ ಹೋಗಿ ಫ್ಲ್ಯಾಗ್ ಹಾಸ್ಟಿಂಗ್. ಇಲ್ಲಿ ನೋಡಿ ಎದುರಾದಂಥ ಒಂದು ಸಂಚಾರ ನೋಡಿ. ಇಲ್ಲಿ ಬೆಳೆದಂಥ ಗಿಡಗಳನ್ನು ತುಂಡರಿಸ್ಕೊಂಡು ಹೋಗಬೇಕಾಗುತ್ತೆ. ನಮಗೀಗ ಆ ಬದಿಗೆ ಹೋಗಬೇಕು. ಇದೆಲ್ಲ ನಮ್ಮ ಯುವಕರು ಗಿಡಗಳನ್ನು ತುಂಡರಿಸಿ ದಾರಿ ಮಾಡ್ತಿದ್ದಾರೆ. ಇಲ್ಲಿಂದ ದಾರಿ ಮಾಡಿಕೊಂಡು ನೋಡಿ ಹೂವಲ್ಲಿ ತೋರ್ತದೆ, ಅಲ್ಲಿಗೆ ಫ್ಲ್ಯಾಗ್ ಹಾಸ್ಟ್ ಮಾಡುವಂಥ ಕಾರ್ಯಕ್ರಮ ನೋಡಿ ಸ್ನೇಹಿತರೆ. ಇಲ್ಲಿ ನೀವು ಕಾಣ್ತಿದ್ರೆ ಇಷ್ಟು ಆಳವಾದ ಜಾಗದಲ್ಲಿ ಕತ್ತಿಯಲ್ಲಿ ಎಲ್ಲ ಬೆಳೆದ ಗೆಲ್ಲುಗಳನ್ನು ಕಡಿದು ದಾರಿ ಮಾಡುವಂಥ ಒಂದು ಕಾರ್ಯಕ್ರಮ ನೋಡಿ. ಇಲ್ಲಿಂದ ಹೋಗಿ ಅಲ್ಲಿ ಹತ್ತಿಕೊಂಡು ಮೇಲೆ ಹೋಗಬೇಕಲ್ಲಿ. ನಮ್ಮ ಇನ್ನೊಂದು ತಂಡ ಬರ್ತಾ ಇದೆ, ಅದು ನೀವಲ್ಲಿ ಕಾಣ್ತಿದ್ರಿ. ನಮ್ಮ ಉಡುಪಿಯ ಕಂಡಿರ ಮಂಜುನಾಥ್ರವರು ಸಹ ಬರ್ತಾ ಇದ್ದಾರೆ. ಎಲ್ಲ ಇಂದು ನಮ್ಮ ಒಂದು ತಂಡ ಫ್ಲ್ಯಾಗ್ ಹಾಸ್ಟ್ ಮಾಡಲಿಕ್ಕೆ ಬಂದಿದೆ ನೋಡಿ. ಇಲ್ಲಿ ಈಗ ಕಡಿದು ದಾರಿ ಮಾಡಿದ್ದಾರೆ. ನಮ್ಮ ಎಲ್ಲ ಯುವಕರು ಹೋಗ್ತಿದ್ದಾರೆ ನೋಡಿ. ಇಲ್ಲಿ ದಾರಿ ಮಾಡಿಕೊಂಡು ಮೊದಲು ಹೇಗಿತ್ತು ಈಗ ಹೇಗಾಯ್ತು ನೋಡಿ. ಬಂದಂಥವರಿಗೆ ನಡೆದುಕೊಂಡು ಹೋಗ್ಲಿಕ್ಕೆ ದಾರಿ ಭಾಳ ಒಂದು ಉತ್ತಮ ಅನುಭವ ನೋಡಿ. ಇಲ್ಲೆಲ್ಲ ಇದರಲ್ಲಿ ಕಾಲಿಟ್ಕೊಂಡು ಹೋಗ್ಬೇಕಿಲ್ಲಿ. ನೋಡೋಣ, ಇಳಿದುಕೊಂಡು ಇವರೊಟ್ಟಿಗೆ ಹೋಗುವ ಮುಂದಕ್ಕೆ ದಾರಿ ಹೇಗೋ ಆಗಿದೆ. ಕಾಡಿನೊಳಗೆ ಹೋದಂಥ ಅನುಭವ ಇಲ್ಲಿ ನೋಡಿ ಸ್ನೇಹಿತರೆ. ಇದು ಹೇಳೋದು ಒಂದು ಶ್ರದ್ಧೆ, ಒಂದು ಅಭಿಮಾನ ಅಂತ ಹೇಳಿದರೆ ಇದುವೇ. ಇಂದಿನ ಯುವಕರಲ್ಲಿ ಇದು ಮೂಡಬೇಕು. ಯಾಕಂತೇಳಿದರೆ ಎಂಥದೇ ಕಷ್ಟ ದಾರಿ ಇದ್ದರೂ ಸಹ ಅದನ್ನು ನಾವು ಸರಿಪಡಿಸಿಕೊಂಡು ಹೋಗಬೇಕು ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಈಗಾಗಲೇ ಕಡಿದುಕೊಂಡು ದಾರಿ ಆಯಿತು. ಇನ್ನು ನಾವು ಜಾಗದ ಕಲ್ಲಿನ ಬುಡಕ್ಕೆ ಬಂದಿದ್ದೇವೆ. ಇಲ್ಲಿ ಪುನಃ ಮೇಲೆ ಹತ್ತಬೇಕು. ಅಲ್ಲಿ ಹತ್ತಿದ್ದಾರೆ ನೋಡಿ. ಇಲ್ಲಿ ಇಷ್ಟು ಕಡಿದಾಗಿದೆ. ಇಲ್ಲಿ ಒಬ್ಬರು ಯಾರಾದರೂ ನಿಂತು ಎಳೆದು ಹಾಕಬೇಕಾಗ್ತದೆ ಮೇಲ್ಗಡೆ. ಅದೇ ರೀತಿ ನನ್ನನ್ನು ಸಹ ಒಂದು ಎಳೆದು ಹಾಕುವಂಥ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ. ನೋಡಿ ಇನ್ನುಳಿದವರು ಬರ್ತಾ ಇದ್ದಾರೆ. ಅಲ್ಲಿ ಎಲ್ಲ ಬರ್ತಾ ಇದ್ದಾರೆ. ಈಗಾಗಲೇ ಇದೊಂದು ಏರನ್ನು ನಾವು ಮೇಲೆ ಬಂದಾಗಿದೆ. ಈಗ ಒಬ್ಬರಂತೊಬ್ಬರು ಮೇಲೆ ಬಂದು ಇಲ್ಲಿ ಫ್ಲ್ಯಾಗ್ ಹಾಕ್ಲಿಕ್ಕೆ ಹೋಗ್ತಿದ್ದಾರೆ. ಇಲ್ಲಿ ಪುನಃ ಹತ್ತಿ ನೋಡಿ ಜಾಗಕ್ಕೆ ಹೋಗ್ತಿದ್ದಾರೆ. ಅಲ್ಲಿಗಾಗಲೇ ಒಬ್ಬರು ತಲುಪಿದ್ದಾರೆ. ಇನ್ನು ಸ್ವಲ್ಪ ಕ್ಷಣದಲ್ಲಿ ನಾವು ಮೇಲೆ ಹೋಗ್ತಿದ್ದೇವೆ ಅಲ್ಲಿ ಜಾಗಕ್ಕೆ. ಇಲ್ಲೆಲ್ಲ ನೋಡಿ ಅವಸ್ಥೆ. ಇಂತಹ ಕಡಿದಾದ ಜಾಗದಲ್ಲಿ ಹೋಗಿ ಹತ್ತುವಂಥದ್ದು ಸ್ವಲ್ಪ ಎಚ್ಚರ ತಪ್ಪಿದ್ರು ಕೈಕಾಲು ಒಳಗೆ ನೋಡಿ. ಇಲ್ಲಿ ಪ್ರಕೃತಿಯಲ್ಲಿ ಮೂಡಿದಂತಹ ಈ ಸ್ಟೆಪ್ಪುಗಳು, ಇದನ್ನು ಹತ್ತಿಕೊಂಡು ಹೋಗಬೇಕು ಮೇಲ್ಗಡೆ. ಈಗಾಗಲೇ ಇವರು ತಲುಪಿದ್ದಾರೆ ಮೇಲೆ. ನಾನು ಸಹ ಹೋಗ್ತೇನೆ, ನೋಡೋಣ. ಕೊನೆಗೂ ನಾವು ಇಲ್ಲಿಯ ಜಾಗವನ್ನು ತಲುಪಿ ಆಯಿತು. ಇವರಿಲ್ಲಿ ಮೇಲೆ ಹತ್ತಿ ಫ್ಲ್ಯಾಗನ್ನು ಹಾಕಲಿಕ್ಕೆ ರೆಡಿಯಾಗಿದ್ದಾರೆ. ಕಡಿದಾದ ದಾರಿಯಲ್ಲಿ ಬರುವಂಥ ದಾರಿಯನ್ನು ನೀವು ಇಲ್ಲಿ ಕಾಣ್ತಿದ್ರಿ ನೋಡಿ. ಇಲ್ಲಿ ಅಲ್ಲಿಂದ ಈ ಜಾಗಕ್ಕೆ ಬರಬೇಕು. ಇನ್ನೂ ಕೆಲವರು ಬರ್ತಾ ಇದ್ದಾರೆ. ಅಲ್ಲಿ ನೀವು ಇಲ್ಲಿ ಕಾಣ್ತಿದ್ರಿ. ಭಾಳಷ್ಟು ಕಡಿದಾದ ಜಾಗ, ಭಾಳಷ್ಟು ಸಾಹಸಮಯ ಜಾಗ. ಇಂಥ ಜಾಗದಲ್ಲಿ ಇಲ್ಲಿಯ ಯುವಕರು ಫ್ಲ್ಯಾಗ್ ಹಾಸ್ಟಿಂಗ್ ಮಾಡೋದು ಅಂತ ಹೇಳಿದರೆ ಒಂದು ಹೆಮ್ಮೆಯ ವಿಚಾರ.
ಧ್ವಜವನ್ನು ಹಾಕುವಂಥ ಕಾರ್ಯಕ್ರಮ ನಡೀತಿದೆ. ಇಲ್ಲಿ ನೋಡ್ತಿದ್ದೀರಿ ನೀವು. ಈಗಾಗಲೇ ಉಡುಪಿಯ ಕಂಡೀರವರು ಸಹ ಇಲ್ಲಿಗೆ ತಲುಪಿದ್ದಾರೆ. ಇಲ್ಲಿ ಕಾಣ್ತಿದ್ರೆ ಇಲ್ಲಿಯ ಯುವಕರು ಫ್ಲಾಗ್ ಹಾಸ್ಟ್ ಮಾಡುವ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ. ನಮಸ್ತೆ. ಸುಂದರವಾದ ಈ ತಾಣ ಸಮುದ್ರದ ನಡುವಿನಲ್ಲಿ ಇರುವಂತಹ ಈ ಒಂದು ದುರ್ಗ. ಎಲ್ಲಿ ನೋಡಿದರೂ ಅಲ್ಲಿ ನೀರೇ ನೀರು. ಇಲ್ಲಿ ಕಾಣ್ತಿದ್ರು ಎಷ್ಟು ದೂರ ದೃಷ್ಟಿ ಹಾಯಿಸಿದರೂ ನೀರೇ ನೀರು. ಅಲ್ಲಿ ಪಾತ್ರಕಡ ತೋರ್ತಿದೆ. ಅದೇ ರೀತಿ ಇಲ್ಲಿ ಇರುವಂತಹ ಈ ಒಂದು ಮಾಲ್ತಿ ದ್ವೀಪದಲ್ಲಿ ಇಂದು ಧ್ವಜಾರೋಹಣ ಕಾರ್ಯಕ್ರಮ ಆಗ್ತಾ ಇದೆ. ಈಗಾಗಲೇ ಇಲ್ಲಿ ಫ್ಲಾಗ್ ಹಾಸ್ಟಿಂಗ್ನ ಕಾರ್ಯಕ್ರಮ ಆಯಿತು. ನಮ್ಮ ಯುವಕರು ಕಟ್ಟಿ ಸಹ ಆಯಿತು. ಇಲ್ಲಿ ನೀವು ಕಾಣ್ತಿದ್ರಿ ಎಲ್ಲ ವ್ಯವಸ್ಥಿತವಾಗಿ ಮಾಡಿದಂತಹ ಈ ಒಂದು ಫ್ಲಾಗ್ ಹಾಸ್ಟ್ ಕಾರ್ಯಕ್ರಮ ನೀವಿಲ್ಲಿ ಕಾಣ್ತಿದ್ರಿ. ಅತಿ ಎತ್ತರ ಗುಡ್ಡದಲ್ಲಿ ನಮ್ಮ ಧ್ವಜ ಹಾರ್ತಾ ಇದೆ. ಕೊನೆಗೆ ಇಲ್ಲಿ ನೋಡಿದರೆ ಸಮುದ್ರದ ನಡುವಿನಲ್ಲಿರುವಂತಹ ಮಾಲ್ದಿ ದ್ವೀಪ. ಇದರಲ್ಲಿ ಇಲ್ಲಿಯ ಯುವಕರು ಭಗವದ್ಗೀತೆಯನ್ನು ಹಾರಿಸಿದ್ದನ್ನು ನೀವಿಲ್ಲಿ ಕಾಣ್ತೀವಿ. ನೋಡಿ, ಕೊನೆಗೂ ಇಲ್ಲಿಯ ಯುವ ತಂಡ ಧ್ವಜಾರೋಹಣಗೈದಿದೆ. ಧ್ವಜಾರೋಹಣ ಗೈದಂಥ ಸಂತೋಷದಲ್ಲಿ ಎಲ್ಲರೂ ಫೋಟೋಗಾಗಿ ನಿಂತದನ್ನು ಇಲ್ಲಿ ಕಾಣ್ತಿದ್ರಿ. ಇಂತಹ ಯುವ ಪೀಳಿಗೆಯಲ್ಲಿ ಇಂತಹ ಧರ್ಮಕರ ಕಾರ್ಯಗಳು ಆಗಬೇಕು ಅಂತ ನಾನು ಕೇಳ್ತಾ ಇದ್ದೆ. ನಮಸ್ಕಾರ. ನಮಸ್ತೆ ಸರ್. ಇರ್ನ ಪುದಾರೆ ವಿಕಾಸ್ ಕಡೆಕಾರ್. ವಿಕಾಸ್ ಕಡೆಕಾರ್ ಇರ್ನ ಈ ಒಂದು ತಂಡ ಮಾತನಿಗಳು ಕಿಂಜೋಡಿ ಫ್ರೆಂಡ್ಸ್ ನಗಲ ಅಂದ್ ಸರ್ ಬಾರಿ ಸಂತೋಷ. ಒಂದೊಂದು ಏತ್ ವರ್ಷಡಿಂಚಿ ಇರುಮೂಲ ಸಾಧಾರಣ ಒಂಜಿ 6-7 ವರ್ಷ ಬರೋದಿಲ್ಲ. ಪ್ರತಿ ವರ್ಷ ಸಂಕ್ರಮಣ ದಿನ ಪ್ರತಿ ವರ್ಷ ಸಂಕ್ರಮಣದಾನೆ ನಿಗಲ್ ಬರೋದಿಲ್ಲ. ಬತ್ತದ ಈ ಒಂಜಿ ತಾಜ್ ಮಾತ ಮಲ್ತೊಂದು ಬತ್ತದ ಮೂಲ ಮಿತ್ರ ಒಂಜಿ ಕೇಸರಿ ಫ್ಲಾಗ್ ಪಾಡ್ನ ಒಂಜಿ ಎಂಕಲ ಕ್ರಮ ನಿಗಲಿಗೆ ಒಂದು ಎಂಚ ಬರ್ತದೆ ಮನಸ್ಸಿಡ್ ಪನ್ನ ಎನ್ನ ಫ್ರೆಂಡ್ ಉಲ್ಲೆ ದೀಪು ಬಂದು ಆ ವರ್ಷ ಪನ ಒಂದುಪ್ಪೆ ನಿಗಲ ಸಂಕ್ರಮಣ ದಾನಿ ಬರೋಡು ಒಂಜಿ ಒಂದುಂಡೆ ಒಂಜಿ ಫ್ಲಾಗ್ ಪಾಡೋಡು. ಸೊ ನಮ್ಮ ಒಂದು ಹಿಂದೂ ಸಂಸ್ಕೃತಿ ಪ್ರಕಾರ ಸಂಕ್ರಮಣ ದಿವಸ ಫ್ಲಾಗ್ ಪಾಡೋನು ಪನ್ನಾಗ ಒಂಜಿ ಬಾರಿ ನಮಕ್ಲ ಖುಷಿ. ಖಂಡಿತವಾದ ಅಂಚ ಪೂರ ಎಂಕಲ್ ಒಂಜಿ ಹಿಂದೂ ಯುವಕರು ಪೂರ ಸೇವೆ ಒಂದು ಪೂರ ಬರ್ತದೆ ಕಾರ್ಯಕ್ರಮ ಮಲ್ಪ ಇರಬಹುದು ಅಲ್ಪ ಇರಬಹುದು ಪ್ರಸಾದ ಪೂರಕ್ಕೆ ದಾದನಾಡು ನಿಗಲ ಈ ಕಾರ್ಯಕ್ರಮ ವರ್ಷಂ ಪ್ರತಿ ಆ ಒಂದು ಪಡು ಅಂಚನೆ ದುಂಬುದ ಪೀಳಿಗೆಗೆ ಒಂದು ಮಾದರಿ ಒಂದು ಕೇಂದ್ರ ಎನ್ನ ಈ ವಿಡಿಯೋ ಮುಗಿಪವೆ. ಮಾತೆರೆಗ್ಲ ಶುಭವಾಡು. ಜೈ ಶ್ರೀರಾಮ್. ನೋಡಿದ್ರೆ ಸ್ನೇಹಿತರೆ, ಈಗ ಇಲ್ಲಿಯ ಕಾರ್ಯಕ್ರಮವನ್ನು ಮುಗಿಸಿ ಪುನಃ ಬಂದ ದಾರಿಯಲ್ಲಿ ನಾವು ವಾಪಸ್ ಹೋಗ್ತಿದ್ದೇವೆ. ಈಗ ಅಲ್ಲಿ ಮಾಲ್ತಿದೇವಿಯ ಪೂಜೆ ಆಗ್ತಿದೆ, ಅಲ್ಲಿ ನೋಡೋಣ. ಎಷ್ಟೊಂದು ದುರ್ಗಮ ದಾರಿಯಲ್ಲಿ ಬಂದು ಈಗ ಪುನಃ ವಾಪಸ್ ಹೋಗ್ತಿದ್ದೇವೆ ಸ್ನೇಹಿತರೆ. ಬಹಳ ಒಂದು ಸಾಹಸಮಯ ಕೆಲಸ. ಬಂದ ಹಾಗೆ ಹೋಗ್ಲಿಕ್ಕೆ ಅಷ್ಟೇ ಕಷ್ಟ ಇದೆ. ಈಗ ಹೋಗ್ತಾ ಇದ್ದೇವೆ. ಹಿಂದುಗಡೆ ಎಲ್ಲ ಬರ್ತಾ ಇದ್ದಾರೆ, ಒಬ್ಬರಾಗಿ ಒಬ್ಬರು ಕಾಣ್ತಿದ್ರೆ ಅಲ್ಲಿ ನೋಡುವ. ಈಗ ಮಾಲ್ತಿದೇವಿಯ ದರ್ಶನಕ್ಕೆ ತೆರಳೋಣ. ಈಗ ನಾನು ಪುನಃ ಮಾಲ್ತಿದೇವಿಯ ದರ್ಶನಕ್ಕೆ ಇಲ್ಲಿ ಬಂದಿದ್ದೇನೆ. ನಮಸ್ಕಾರ ಜನಾರ್ದನ್ ದಂಪತಿಗಳಿಗೆ. ಇಂದಿನ ವಿಶೇಷತೆ ಬಗ್ಗೆ ಒಂದು 2 ಮಾತುಗಳನ್ನು ನೀವು ಹೇಳಬೇಕು. ಮಹೋತ್ಸವಬಾರ ಕೊಡವೂರು ಶ್ರೀ ಶಂಕರನಾರಾಯಣ ಕ್ಷೇತ್ರ ಉಡುಪಿ ಜಿಲ್ಲೆಯಲ್ಲಿ ಭಾಳ ಪ್ರಸಿದ್ಧವಾದಂತಹ ಕ್ಷೇತ್ರ. ಶಂಕರ ಹಾಗೂ ನಾರಾಯಣ ನೆಲೆ ನಿಂತಹ ನಮ್ಮ ಕ್ಷೇತ್ರ ಕೊಡವೂರು. ಸುಮಾರು 14 ವರ್ಷದ ಹಿಂದೆ ಬ್ರಹ್ಮಕಲಶ ಆಗುವ ಸಂದರ್ಭದಲ್ಲಿ ಪ್ರಶ್ನೆ ಇಡುವಾಗ ನಮ್ಮ ಈ ಮಾಲ್ದಿಯಲ್ಲಿ ಒಂದು ಶಕ್ತಿ ಉಂಟು, ಆ ಶಕ್ತಿಗೂ ಶಂಕರನಾರಾಯಣಗೂ ನೇರ ಸಂಪರ್ಕ ಉಂಟು ಅಂತ ಹೇಳಿ ತಿಳಿದು ಬಂತು. ಕಡೆಗೆ ಆ ಇದರಲ್ಲಿ ನೋಡುವಾಗ ಪ್ರತಿ ವರ್ಷ ಮಕರ ಸಂಕ್ರಾಂತಿಯಂದು ಹೋಗಿ ಅಲ್ಲಿ ಪೂಜೆಯನ್ನು ನೆರವೇರಿಸಬೇಕೆಂದು ಅಲ್ಲಿ ತೋರಿ ಬಂತು. ಸೊ ಆ ಕಾರಣ ಈಗ 12 ವರ್ಷದಿಂದ ನಿರಂತರ ಇಲ್ಲಿ ನಾವು ಬರ್ತಾ ಇದ್ದೇವೆ.
ಹಾಗೆ ಮೊದಲು ಬರುವಾಗ 10-20 ಜನ ಇದ್ದರು, ಈಗ 100-150 ಜನಕ್ಕೆ ಮಿಕ್ತಾ ಇದೆ. ಅಂದರೆ ಇಲ್ಲಿಯ ವಾತಾವರಣ ಕೂಡ ದ್ವೀಪ, ಸಮುದ್ರದ ಮಧ್ಯದಲ್ಲಿ ದ್ವೀಪ, ಇದು ವರ್ಷಕ್ಕೊಮ್ಮೆ ಮಾತ್ರ ಇಲ್ಲಿ ಬರೋದು, ಮತ್ತು ಯಾವ ದಿನವೂ ಇಲ್ಲಿ ಬರಲಿಕ್ಕೆ ವ್ಯವಸ್ಥೆಗಳಿಲ್ಲ, ಬೋಟುಗಳು ಕೂಡ ಬರೋದಿಲ್ಲ. ಅದರಿಂದ ಬಹಳ ವಿಶೇಷವಾದಂತಹ ಇದೊಂದು ಮಾಲ್ದೀವ್ ದ್ವೀಪ. ಅದಕ್ಕೆ ಮುಂದಿನ ದಿನಗಳಲ್ಲಿ ಆಸಕ್ತ ಭಕ್ತರು ನಿರಂತರ ಇಲ್ಲಿ ಬರ್ತಾ ವರ್ಷಕ್ಕೊಮ್ಮೆ ಬರ್ತಾ ಪೂಜೆ ಸಲ್ಲಿಸಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಾವು ಮೊದಲ ಬಾರಿ ಬರೋದಾ ಪೂರ್ಣಿಮಾ ಅವರು? ನಾನೊಂದು 4-5 ಸಲ ಬಂದಿದ್ದೇನೆ. ಹಾಂ. ಪ್ರತಿ ಸಲ ಬರುವಾಗ ಸಹ ಒಂಥರ ಒಂದು ಆಧ್ಯಾತ್ಮದ ಕ್ಷೇತ್ರ ಎಂಬ ಒಂದು ಭಾವನೆ ಇಲ್ಲಿ ಬೀರ್ತದೆ. ಯಾಕೆಳಿದ್ರೆ ಹೆಚ್ಚಿನ ದ್ವೀಪಗಳು ನಾವೊಂದು ಪ್ರೇಕ್ಷಣೀಯ ಸ್ಥಳಗಳು, ಪ್ರವಾಸಿ ತಾಣಗಳಾದ್ರೆ ಮಾಲ್ದೀವ್ ದ್ವೀಪ ಎನ್ನುವುದು ಮಾಲ್ದೀವ್ ದೇವಿಯ ಒಂದು ಸನ್ನಿಧಾನ. ಈ ಶಕ್ತಿಯ ಆರಾಧನೆ ಇಲ್ಲಿ ನಡೀತಾ ಇದೆ. ಇಲ್ಲಿ ಹೆಚ್ಚಿನವರು ಸಮುದ್ರ ರಾಜನ ಒಂದು ಉತ್ಪತ್ತಿಯಿಂದಾಗಿಯೇ ಬದುಕುವಂಥವರು. ಹಾಗಾಗಿ ಅವರಿಗೂ ಒಳ್ಳೆತಾಗಬೇಕು, ನಮ್ಮ ಎಲ್ಲ ಭಕ್ತರಿಗೂ ಒಳ್ಳೆ ಆಗಬೇಕು ಎಂಬ ಒಂದು ಕಾರಣದಿಂದ ಮಾಲ್ದೀವ್ ದ್ವೀಪಕ್ಕೆ ಪ್ರತಿ ವರ್ಷ ಸಂಕ್ರಮಣದ ದಿನ, ಮಕರ ಸಂಕ್ರಾಂತಿಯ ದಿನ ಮಾತ್ರ ಇಲ್ಲಿಗೆ ಬರುವ ಒಂದು ವ್ಯವಸ್ಥೆ ಇದೆ. ಹೆಚ್ಚಿನ ಭಕ್ತರು ಇಲ್ಲಿಗೆ ಬರ್ತಾರೆ. ಈಗಂತೂ ಈ ವಿಶೇಷತೆಯ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಾಗಿದೆ, ಈ ಒಂದು ಆಧ್ಯಾತ್ಮ ತಾಣದ ಬಗ್ಗೆ. ಹಾಗಾಗಿ ತುಂಬ ಜನ ಇಲ್ಲಿಗೆ ಬರ್ತಾ ಇದ್ದಾರೆ. ಬರಲಿಕ್ಕೆ ಸ್ವಲ್ಪ ಕಷ್ಟ, ಆದರೆ ಸಹ ಬಂದ ನಂತರ ಆಗುವಂತಹ ಖುಷಿಯೇ ಬೇರೆ. ಮನಸಾದಿಷ್ಟ ಪ್ರಾರ್ಥನಾ ಗೋವಿಂದ ಗೋವಿಂದಾನಿ ಗೋವಿಂದ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಮಲ್ಪೆಯ ಸಮುದ್ರದ ನಡುವಿನಲ್ಲಿರುವಂತಹ ಮಾಲ್ದೀವ್ ದ್ವೀಪ, ಇದರಲ್ಲಿ ಇಂದು ಮಕರ ಸಂಕ್ರಮಣದ ಸಲುವಾಗಿ ನಡೆದಂತಹ ಅದ್ದೂರಿಯ ಪೂಜೆ ಪುರಸ್ಕಾರ ಹಾಗೂ ಫ್ಲ್ಯಾಗ್ ಹೋಸ್ಟಿಂಗಿನ ಕಾರ್ಯಕ್ರಮವನ್ನು ನೀವೆಲ್ಲರೂ ನೋಡಿ ಸಂತೋಷಗೊಂಡಿದ್ದೀರಿ ಅಂತ ಅನಿಸ್ತೇನೆ. ಹಾಗೆಯೇ ಮುಂದಿನ ವರ್ಷ ಬರುವಾಗ ನೀವು ಸೇರಿ ನಮ್ಮೊಂದಿಗೆ ಜೊತೆಗಿರಿ ಅಂತ ಕೇಳಿಕೊಳ್ತಾ ಇಂದಿನ ವಿಡಿಯೋನ ಮುಗಿಸ್ತೇನೆ. ಎಲ್ರಿಗೂ ಶುಭ ಆಗಲಿ. ಬಾಯ್.